ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತು ಮಾಡೋಣ ನಟ್ಸಿ ಚಾಕ್ಲೇಟಿ ಬ್ರೌನಿ ಮಾಡೋಣ. ಹೆಲ್ದಿ, ಬೇಕರಲ್ಲಿ ಸಿಗೋದಕ್ಕಿಂತ ಹೆಲ್ದಿ ಹೈಜೆನಿಕ್ ಆಗಿರೋಂಥದ್ದು. ಮಕ್ಕಳಿಗೆ ಎಷ್ಟು ಬೇಕಾದರೂ ಕೊಡ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ. ಎಲ್ಲ ಹೆಲ್ದಿ ಆಗಿರೋಂಥ ಪ್ರಾಡಕ್ಟ್ ಹಾಕಿ ಮಾಡಿರೋಂಥದ್ದು. ನಾನು ಕುಕ್ಕಿಂಗ್ ಕ್ಲಾಸಲ್ಲಿ ನನಗೆ ಹೇಮಾ ಮೇಡಮ್ ಅವ್ರು ಹೇಳ್ಕೊಟ್ಟಿದ್ದು ಇದನ್ನು. ಹೇಮಾ ಮೇಡಮ್ ಅವ್ರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಎಗ್ಗು, ಡಾರ್ಕ್ ಶುಗರ್, ಬ್ರೌನ್ ಶುಗರ್ ಅನ್ನೋ ಆಗಿಲ್ಲ, ಡಾರ್ಕ್ ಶುಗರ್, ಚಾಕ್ಲೇಟ್, ಮಿಲ್ಕ್ ಕಾಂಪೌಂಡ್, ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್, ಮತ್ತು ವೆನಿಲಾ ಎಸೆನ್ಸ್, ಮೈದಾ, ಕೋಕೋ ಪೌಡರ್, ಇಷ್ಟು ವೆನಿಲಾ ಎಸೆನ್ಸ್, ಬಟರ್, ಇಷ್ಟು ಬೇಕಾಗಿರೋಂಥ ಸಾಮಗ್ರಿಗಳು. ಇದಕ್ಕೆ 3 ಮೊಟ್ಟೆನ ಹೊಡೆದು ಹಾಕ್ಕೊಂಡು ಅದಕ್ಕೆ ಪೌಡರ್ ಶುಗರ್ ಅಂದರೆ ಬ್ರೌನ್ ಶುಗರ್ ಅಲ್ಲ, ಡಾರ್ಕ್ ಶುಗರ್ನ ಪುಡಿ ಮಾಡಿಕೊಂಡು ಮಿಕ್ಸಿಲಿ ಪುಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡಬೇಕು ಹ್ಯಾಂಡ್ ವಿಸ್ಕರಲ್ಲಿ. ಅದಕ್ಕೆ ಇವಾಗ ವೆನಿಲಾ ಎಸೆನ್ಸ್ ಹಾಕ್ಕೋಬೇಕು. 3 ಡ್ರಾಪ್ ವೆನಿಲಾ ಎಸೆನ್ಸ್ ಹಾಕ್ಕೋಬೇಕು. ಯಾಕೆಂದರೆ ಮೊಟ್ಟೆದು ಸ್ಮೆಲ್ ಬರಬಾರ್ದು ಅಂತ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋದು. ಈಗ ಇದಕ್ಕೆ ಬಟರ್ ಮತ್ತು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಇದೆಯಲ್ಲ, ಅದು ಡಬಲ್ ಬಾಯ್ಲ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಕೆಳಗಡೆ ನೀರಿಟ್ಟು ಮೇಲ್ಗಡೆ ಪಾತ್ರೆಯಲ್ಲಿ ಚಾಕ್ಲೇಟ್ ಮತ್ತು ಬಟರ್ ಎರಡನ್ನು ಮೆಲ್ಟ್ ಮಾಡಿಕೊಂಡ್ರೆ ಅದು ಡಬಲ್ ಬಾಯ್ಲ್ಡ್ ಮೆಥಡ್ ಆಗುತ್ತೆ. ಈಗ ಟ್ರೇಗೆ ಗ್ರೀಸ್ ಮಾಡ್ಕೋಬೇಕು. ಬೆಣ್ಣೆಯಲ್ಲಿ ಗ್ರೀಸ್ ಮಾಡಿಕೊಂಡು ಅದಕ್ಕೆ ಬಟರ್ ಪೇಪರ್ ಹಾಕೋಬೇಕು. ಇಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಮತ್ತು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಎರಡನ್ನು ಕಟ್ ಮಾಡ್ಕೋಬೇಕು. ಇದು ಮೆಲ್ಟ್ ಮಾಡೋದಕ್ಕೆ ತೋರಿಸಿದ್ವಲ್ಲ ಅದಕ್ಕೆ ಇದು. ಮತ್ತು ಇದು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಮೇಲೆ ಕೋಟಿಂಗ್ ಹಾಕೋದಕ್ಕೋಸ್ಕರ ಇದನ್ನು ಕೂಡ ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲಿ ನೋಡಿ ಡ್ರೈ ಇಂಗ್ರೀಡಿಯೆಂಟ್ಸ್. ಇದರಲ್ಲಿ ಏನಪ್ಪ ಇದೆ ಅಂದರೆ ಮೈದಾ, ಕೋಕೋ ಪೌಡರ್ ಮತ್ತು ಇನ್ಸ್ಟೆಂಟ್ ಕಾಫಿ ಪೌಡರ್, ಎನಿವನ್ ಯಾವುದಾದ್ರೂ ಹಾಕ್ಕೊಳ್ಳಿ. 3 ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನು ಉಳ್ದಿರೋ ಅಂಥ ಶುಗರ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಮೆಲ್ಟ್ ಆಗಿರೋಂಥ ಬಟರ್ ಮತ್ತು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಇದೆಯಲ್ಲ, ಮೆಲ್ಟ್ ಆಗಿದೆಯಲ್ಲ, ಅದನ್ನು ಇಲ್ಲಿಗೆ ಸೇರಿಸ್ಕೋಬೇಕು. ನೋಡಿ ಹೇಗಿದೆ, ಅಷ್ಟು ಅದ್ಭುತವಾಗಿದೆ. ಇದನ್ನು ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೋಬೇಕು ಹ್ಯಾಂಡ್ ವಿಸ್ಕರಲ್ಲಿ. ನೋಡಿ ರಿಬ್ಬನ್ ಥರ ಮೇಲಿಂದ ಕೆಳಗೆ ಬಿಟ್ಟರೆ ರಿಬ್ಬನ್ ಥರ ಬರಬೇಕು. ಆ ಥರ ಬರ್ತಾಯಿದ್ರೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡಿ. ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಮತ್ತು ಬಟರ್ ಎರಡೂ ಮೆಲ್ಟ್ ಆಗಿರೋಂಥದ್ದನ್ನ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಒಂದೇ ಡೈರೆಕ್ಷನಲ್ಲಿ ಮಾಡ್ಕೋಬೇಕು. ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಲ್ವಾ? ಆ ಥರ ಒಂದೇ ಡೈರೆಕ್ಷನಲ್ಲಿ ಮೊಟ್ಟೆ ಎಲ್ಲವನ್ನು ಮಿಕ್ಸ್ ಆಗಿರೋಂಥದ್ದಕ್ಕೆ ಹಾಕ್ಕೋಬೇಕು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಆವಾಗಲೇ ತೋರಿಸಿದ್ವಲ್ಲ, ಮೈದಾ, ಕೋಕೋ ಪೌಡರ್, ಕಾಫಿ ಪೌಡರ್, ಅದನ್ನು ಕೂಡ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಹ್ಯಾಂಡ್ ವಿಸ್ಕಲ್ಲಿ ಮಾಡ್ಕೋಬೇಕು. ನಂತರ ಗ್ರೀಸ್ ಮಾಡಿ ಇಟ್ಕೊಂಡಿರೋ ಅಂಥ ಟ್ರೇಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಥರ ಕೇಕ್ಗೆ ಗಟ್ಟಿಯಾಗಿ ಬರುತ್ತೆ, ಅದು ತೆಳುವಾಗಿ ಬರುತ್ತೆ, ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದನ್ನು ಒಂದೇ ಲೆವೆಲ್ಗೆ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲಾಂದರೆ ಪೀಸಸ್ ಸರಿಯಾಗಿ ಬರಲ್ಲ. ಒಂದೇ ಯಾವುದೋ ಬಬಲ್ಸ್ ಇಲ್ಲದೆ ಇರೋ ಥರ ಒಂದೇ ಲೆವೆಲಲ್ಲಿ ಇದು ಮಾಡಿಕೊಂಡು ಆಮೇಲೆ ಇದಕ್ಕೆ ಮೇಲ್ಗಡೆ ನಾವು ಇದಿಟ್ಕೊಂಡಿದ್ವಲ್ಲ, ಯಾವುದು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್, ಅದನ್ನು ಮೇಲ್ಗಡೆ ಹಾಕ್ಕೋಬೇಕು. ಎಷ್ಟಾದರೂ ಹಾಕ್ಕೊಂಡ್ರೆ ಅದ್ಭುತವಾಗಿರುತ್ತೆ. ನಾವು 50 ಗ್ರಾಮ್ ಹಾಕ್ಕೊಂಡಿದ್ವಿ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್. ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಚಾಕ್ಲೇಟ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡಿ ನಂತರ ಯಾವುದು ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್. ನಾವಿವಾಗ ಹಾಕಿರೋದು ಕ್ಯಾಶ್ಯೂ ನಟ್ಸ್, ಗೋಡಂಬಿ ತುಂಬ ಅದ್ಭುತವಾಗಿ, ಎಷ್ಟು ಜಾಸ್ತಿ ಹಾಕೋತೀರೋ ಅಷ್ಟು ಅದ್ಭುತವಾಗಿ ಬರುತ್ತೆ. ಇದನ್ನು ಗೋಡಂಬಿ ಎಲ್ಲ ಮೇಲ್ಗಡೆ ಹಾಕ್ಕೊಂಡು ಫ್ರೀ ಹೀಟ್ ಮಾಡ್ಕೊಂಡಿರೋದು, ಯಾವುದು ಓವನ್ನ 10 ಮಿನಿಟ್ಸ್ ಫ್ರೀ ಹೀಟ್ ಮಾಡಿಕೊಂಡು 180 ಡಿಗ್ರಿ 30 ಮಿನಿಟ್ಗೆ ಇಟ್ಕೊಂಡು ಬೇಯಿಸ್ಕೋಬೇಕು, ಅರ್ಧ ಗಂಟೆ. ಈಗ ನೋಡಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.